ನಟ ಶಿವರಾಜ್ ಕುಮಾರ್ ಮನೆಯಲ್ಲಿ ಐಟಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ, ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಿನ್ನೆಯಿಂದ ಶಿವಣ್ಣನ ಮನೆಯಲ್ಲಿಯೇ ಐಟಿ ಅಧಿಕಾರಿಗಳು ಉಳಿದುಕೊಂಡಿದ್ದಾರೆ. ಬೆಳಿಗ್ಗೆ ನಟ ಶಿವಣ್ಣನ ಮನೆಗೆ ಬಂದಂತ ನಿರ್ಮಾಪಕ ಕನಕಪುರ ಶ್ರೀನಿವಾಸ್, ಭರ್ಜರಿ ಚಿತ್ರದ ನಿರ್ಮಾಪಕರಿವರು ಮನೆ ಗೇಟ್ ಬಳಿ ಬಂದು ಕನಕಪುರ ಶ್ರೀನಿವಾಸ್ ವಾಪಸ್ ಹೋಗಿದ್ದಾರೆ. ವಿಚಾರಣೆ ಮುಗಿದಿಲ್ಲ ಅಂತ ಶ್ರೀನಿವಾಸ್ ವಾಪಸ್ ಹೋಗಿದ್ದಾರೆ. ಯಾಕಂತಂದ್ರೆ ವಿಚಾರಣೆ ಮುಗಿಯುವವರೆಗೂ ಐಟಿ ಅಧಿಕಾರಿಗಳು ಆ ಪ್ಲೇಸ್ ಅನ್ನ ಬಿಟ್ಕೊಡೋವರೆಗೂ ಯಾರೂ ಕೂಡ ಹೊರಗಿನಿಂದ ವ್ಯಕ್ತಿಗಳು ಬರುವ ಹಾಗಿಲ್ಲ. ಅಗತ್ಯ ಬಿದ್ದಲ್ಲಿ ಯಾರನ್ನಾದರೂ ವಿಚಾರಣೆಗೆ ಒಳಪಡಿಸಬೇಕು, ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಬೇರೆ ವ್ಯಕ್ತಿಯಿಂದ ಪಡಿಬೇಕು ಅನ್ನುವಂಥ ಸಂದರ್ಭದಲ್ಲಿ ಅಧಿಕಾರಿಗಳೇ ಆ ವ್ಯಕ್ತಿಗಳನ್ನ ಕರೆಸಿಕೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರೆ ಅದನ್ನ ಬಿಟ್ಟು ಹೊರಗಿನ ವ್ಯಕ್ತಿಗಳು ಯಾರೂ ಕೂಡ ಬರಲಿಕ್ಕೆ ಪರ್ಮಿಷನ್ ಇರೋದಿಲ್ಲ. ಹಾಗಾಗಿ ಕನಕಪುರ ಶ್ರೀನಿವಾಸ್ ಅವರು ಶಿವಣ್ಣನನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಅವರ ಮನೆ ಬಳಿ ಬಂದಿದ್ರು. ಆದರೆ ವಿಚಾರಣೆ ಇನ್ನೂ ಮುಗಿದಿಲ್ಲ, ಇನ್ನೂ ಕೂಡ ಪರಿಶೀಲನಾ ಕಾರ್ಯ ಮುಗಿದಿಲ್ಲ ಅನ್ನುವಂಥ ಕಾರಣದಿಂದ ಯಾವುದಂದ್ರೆ ಅವರನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯವಾಗದೆ ಕನಕಪುರ ಶ್ರೀನಿವಾಸ್ ಅವರು ವಾಪಸ್ ಹೋಗಿದ್ದಾರೆ. ಗೇಟ್ ಬಳಿ ಬಂದು ವಾಪಸ್ ಹೋದಂತ ಘಟನೆ ನಡೆದಿದೆ. ನಟ ಶಿವರಾಜ್ ಕುಮಾರ್ ಅವರ ಮನೆಯಲ್ಲಿ ನಿನ್ನೆಯಿಂದಲೂ ಕೂಡ ಐಟಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಸೊ ರಾತ್ರಿ ಪೂರ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಬಾಲ್ಕನಿಯಲ್ಲಿ ಶಿವಣ್ಣ ಸ್ವಲ್ಪ ವಾಕಿಂಗ್ ಮಾಡ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಹಾಗೆ ಮೀಡಿಯಾದವರತ್ತ ಕೈ ಬೀಸುವಂತಹ ಒಂದು ದೃಶ್ಯವನ್ನ ಕೂಡ ನೀವು ನೋಡಬಹುದಾಗಿದೆ. ಸೊ ಶಿವಣ್ಣ ತುಂಬಾ ಕೂಲ್ ಆಗಿರುವಂತೆ ಕಂಡು ಬರ್ತಾ ಇದೆ. ಸೊ ಐಟಿ ಶಾಕ್ ನೀಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಐಟಿ ವಿಚಾರಣೆಯನ್ನ ನಡೆಸ್ತಾ ಇದೆ. ಸೊ ಆ ವಿಚಾರಣೆಗೆ ಎಲ್ಲ ಸ್ಟಾರ್ಸ್ಗಳು ಕೂಡ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಏನೆಲ್ಲ ಇನ್ಫಾರ್ಮೇಶನ್ಸ್ ಅನ್ನ ಕೊಡಬೇಕು ಆ ಎಲ್ಲ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟು ಐಟಿ ವಿಚಾರಣೆಗೆ ಸಹಕಾರಿಯಾಗಿ ನಡ್ಕೊಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರ್ಚನಾ ಶರ್ಮಾ. ಅರ್ಚನಾ, ಶಿವಣ್ಣನ ಮನೆಯಲ್ಲಿ ಐಟಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಈಗಲೂ ಕೂಡ ಪರಿಶೀಲನಾ ಕಾರ್ಯ ಮುಂದುವರೆದಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ಇನ್ನು ಎಷ್ಟೊತ್ತವರೆಗೂ ಐಟಿ ಪರಿಶೀಲನೆ ನಡೆಸುವಂತ ಒಂದು ಸಾಧ್ಯತೆ ಇದೆ? ಏನಿದೆ ಇನ್ಫಾರ್ಮೇಶನ್ಸ್ ಅರ್ಚನಾ? ಲಿಖಿತ, ಏನಂತಂದ್ರೆ ನಿನ್ನೆ ಬೆಳಗ್ಗೆ ಸುಮಾರು 6 ಗಂಟೆಯಿಂದಲೂ ಕೂಡ ಶಿವಣ್ಣನ ಮನೆಯಲ್ಲಿ ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ನಿನ್ನೆ ಮಧ್ಯರಾತ್ರಿ ಸುಮಾರು 12 ಗಂಟೆವರೆಗೂ ಕೂಡ ಈ ವಿಚಾರಣೆ ಮುಂದುವರೆದಿದೆ. ನಿನ್ನೆ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ಮತ್ತು ಪುತ್ರಿ ನಿವೇದಿತಾ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ಅವರಿಬ್ರಿಗೋಸ್ಕರನೇ ಸ್ಪೆಷಲಿ ಮಹಿಳಾ ಇಬ್ಬರು ಅಧಿಕಾರಿಗಳು ಕೂಡ ಬಂದಿದ್ರು. ಅವರಿಬ್ರು ನಿವೇದಿತಾ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರ ವಿಚಾರಣೆಯನ್ನ ನಡೆಸಿದ್ದಾರೆ. ನಿನ್ನೆ 12 ಗಂಟೆವರೆಗೂ ಕೂಡ ಸುಮಾರು 8 ಜನರ ಅಧಿಕಾರಿಗಳ ತಂಡ ಶಿವಣ್ಣನ ಮನೆಯಲ್ಲಿದ್ರು. ನಿನ್ನೆ ಮಧ್ಯರಾತ್ರಿ 12 ಗಂಟೆಗೆ 5 ಜನ ವಾಪಸ್ ಆಗಿದ್ದಾರೆ. ಉಳಿದ 3 ಜನ ಶಿವಣ್ಣನ ಮನೆಯಲ್ಲೇ ಉಳಿದುಕೊಂಡಿದ್ರು. ಅವ್ರಿಗೆ ಶಿವಣ್ಣನ ಮನೆಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಉಳಿದುಕೊಳ್ಳುವಂತಹ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ರು. ಸ್ವತಃ ಶಿವಣ್ಣನ ಕುಟುಂಬದವರೇ ಕೂಡ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿದ್ರು. ಇದೀಗ ಇನ್ನಿಬ್ಬರು ಹೆಚ್ಚಿನ ಇಬ್ರು ಅಧಿಕಾರಿಗಳು ಬಂದು ಜಾಯಿನ್ ಆಗಿದ್ದಾರೆ. ನಿನ್ನೆ ಮಧ್ಯರಾತ್ರಿ 3 ಜನ ಇಲ್ಲಿ ಉಳ್ಕೊಂಡಿದ್ರು. ಇನ್ಯಾರ್ಯಾರು ವಾಪಸ್ ಹೋಗಿದ್ರು ಅವರೆಲ್ಲ ಈಗ ತಾನೇ ಐಟಿ ಅಧಿಕಾರಿಗಳು ಶಿವಣ್ಣನ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ಇಬ್ರು ಈಗಷ್ಟೇ ಬಂದಿರುವಂತದ್ದು. ಒಟ್ಟಾರೆ 5 ಜನ ಈಗ ಶಿವಣ್ಣನ ಮನೆ ಒಳಗಿದ್ದಾರೆ. ಸುಮಾರು 10 ಗಂಟೆ ನಂತರ ಮತ್ತೆ ವಿಚಾರಣೆ ಮುಂದುವರಿತಾ ಇದೆ. ನಿನ್ನೆ ಡಿಜಿಟಲ್ ಸ್ಕೇಲ್ ಮತ್ತು ವೇಯಿಂಗ್ ಮಿಷಿನ್ ಗಳನ್ನ ತಗೊಂಡ್ ಬಂದಿದ್ರು, ಇರುವಂತಹ ಚಿನ್ನ ಎಷ್ಟಿದೆ ಅದನ್ನ ಅಳತೆ ಮಾಡೋದಿಕ್ಕೆ. ಸೊ ಇವತ್ತು ಕೂಡ ವಿಚಾರಣೆ ಮುಂದುವರಿತಾ ಇದೆ. ಬಟ್ ಶಿವಣ್ಣನ ಮುಖದಲ್ಲಿ ಯಾವುದೇ ರೀತಿ ಒಂದು ಟೆನ್ಷನ್ ಆ ತರದ್ ಏನು ಕಾಣಿಸ್ತಿಲ್ಲ. ಬಿಕಾಸ್ ಯಾಕೆಂದ್ರೆ ಆಸ್ ಯೂಶುವಲ್ ಅವ್ರು ಪ್ರತಿದಿನ ಹೇಗಿರ್ತಿದ್ರು ಅದೇ ರೀತಿ ಅವರ ಚಟುವಟಿಕೆಯನ್ನ ಮುಂದುವರ್ಸ್ಕೊಂಡ್ ಬಂದಿದ್ದಾರೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಅವರ ಕಾರಿಡಾರ್ ಅಲ್ಲೇ ಶಿವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ವಾಕ್ ಮಾಡಿದ್ರು. ಜೊತೆಗೆ ಮಾಧ್ಯಮದವರ ಕಡೆ ಕೈ ಬೀಸಿ ವಿಶ್ ಮಾಡಿದ್ರು. ಅವ್ರು ವಿಶ್ ಮಾಡುವಾಗ್ಲೂ ಕೂಡ ಸ್ಮೈಲಿಂಗ್ ಫೇಸ್ ಅಲ್ಲೇ ಇದ್ರು. ಹಾಗಾಗಿ ನಿನ್ನೆ ಕೂಡ ಒಂದಷ್ಟು ದೃಶ್ಯಗಳಲ್ಲಿ ನಾವು ನೋಡುವಾಗ ನಿವೇದಿತಾ ಮತ್ತು ಶಿವರಾಜ್ ಕುಮಾರ್ ಅವರು ಕಾರಿಡಾರ್ ಅಲ್ಲಿ ಇದ್ದಾಗ ಆರಾಮಾಗಿ ಕಾನ್ವರ್ಸೇಷನ್ ಮಾಡ್ಕೊಂಡು ಮಾತಾಡ್ಕೊಂಡಿದ್ರು. ಹಾಗಾಗಿ ಅವ್ರ ಮುಖದಲ್ಲಿ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ವಿಚಾರಣೆಗೆ ಏನು ಹೇಳಿಕೆಯನ್ನ ಕೊಡ್ಬೇಕು ಅದನ್ನ ಹೇಳಿಕೆ ಕೊಡ್ತಿದ್ದಾರೆ. ವಿಚಾರಣೆಯಲ್ಲಿ ಅವರು ಕೂಡ ಪಾಲ್ಗೊಳ್ತಿದ್ದಾರೆ ಅಷ್ಟೇ. ಸೊ ಈಗ 10 ಗಂಟೆ ನಂತರ ವಿಚಾರಣೆ ಶುರು ಆಗುತ್ತೆ. ಸೊ ಇವತ್ತು ಏನೆಲ್ಲ ದಾಖಲೆಗಳು ಸಿಗ್ಬೋದು, ಏನಾಗಬಹುದು ಅನ್ನೋದು ಈಗಷ್ಟೇ ಗೊತ್ತಾಗ್ಬೇಕಾಗಿದೆ ಲಿಖಿತ. ಓಕೆ, ಧನ್ಯವಾದ ಅರ್ಚನಾ ಡೀಟೇಲ್ಸ್ಗಾಗಿ. ಎಸ್, ಶಿವಣ್ಣನ ಮನೆಯಲ್ಲೂ ಕೂಡ ಐಟಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಸೊ ಅಲ್ಲಿ ಪರಿಶೀಲನೆ ಕೂಡ ನಡೀತಾ ಇದೆ. ನಟ ಶಿವರಾಜ್ ಕುಮಾರ್, ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಮತ್ತು ಮಗಳು ನಿವೇದಿತಾ ಅವರನ್ನ ಕೂಡ ವಿಚಾರಣೆಗೊಳಪಡಿಸಲಾಯಿತು ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನೂ ಕೂಡ ಅಧಿಕಾರಿಗಳು ಪರಿಶೀಲನಾ ಕಾರ್ಯವನ್ನು ಮುಂದುವರೆಸಿದ್ದಾರೆ.